ನಮಸ್ಕಾರ. ಆರ್ಸಿಬಿ ಫೈನಲ್ ಕಪ್ ಗೆದ್ದ ಬಳಿಕ ವೈಭವ್ರನ್ನ ಭೇಟಿಯಾದರು ಅನುಷ್ಕಾ ಶರ್ಮಾ. ಕಾರಣ ಕೇಳಿ ನೀವು ಕೂಡ ಶಾಕ್ ಆಗ್ತೀರಾ. ವೈಭವ್ ಬಗ್ಗೆ ಹೇಳಿದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನೆನ್ನುವುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಡಿಫೆಂಡಿಂಗ್ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅಹಮದಾಬಾದ್ನಲ್ಲಿ ನಡೆದ ಗುಜರಾತ್ ವಿರುದ್ಧದ ಫೈನಲ್ ಪಂದ್ಯದಲ್ಲಿ ಅಟ್ಯಾಕಿಂಗ್ ಕ್ರಿಕೆಟ್ ಆಡುವ ಮೂಲಕ ಟ್ರೋಫಿಯನ್ನ ಎತ್ತಿ ಹಿಡಿದಿದೆ. ಇದರೊಂದಿಗೆ ಆರ್ಸಿಬಿ ಐಪಿಎಲ್ ನಲ್ಲಿ 2ನೇ ಬಾರಿ ಚಾಂಪಿಯನ್ ಪಟ್ಟಕ್ಕೇರಿದ್ದಲ್ಲದೆ ಹೊಸ ಇತಿಹಾಸವನ್ನ ಸೃಷ್ಟಿಸಿದೆ. ರಜತ್ ಪಾಟಿದಾರ್ ಅವರ ನಾಯಕತ್ವದಲ್ಲಿ ಡಾಮಿನೇಟಿವ್ ಆಟವಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅಹಮದಾಬಾದ್ನ ಭದ್ರಕೋಟೆಯನ್ನ ಛಿದ್ರ ಮಾಡಿ 2ನೇ ಬಾರಿ ಕಪ್ ಎತ್ತಿ ಹಿಡಿದಿದೆ. ಪ್ರಿನ್ಸ್ ತವರಂಗಣದಲ್ಲಿ ರಾಜ್ಯಭಾರ ನಡೆಸಿದ ಕಿಂಗ್ ಕೊಹ್ಲಿ ಅದ್ಭುತ ಚೇಸಿಂಗ್ ಮಾಸ್ಟರ್ ಆಗಿ ಹೊರಹೊಮ್ಮಿದ್ದಲ್ಲದೆ ಆರ್ಸಿಬಿಗೆ ಮತ್ತೊಂದು ಟ್ರೋಫಿಯನ್ನ ತಂದುಕೊಟ್ಟಿದ್ದಾರೆ. ಈ ಸಲಾನು ಕಪ್ ನಮ್ದೆ ಅನ್ನೋ ಅಭಿಮಾನಿ ದೇವರುಗಳಿಗೆ ಆರ್ಸಿಬಿ ಮತ್ತೊಂದು ಟ್ರೋಫಿಯನ್ನ ಉಡುಗೊರೆಯಾಗಿ ಕೊಟ್ಟಿದೆ ಅಂತ ಹೇಳಬಹುದು. ರಾಜ್ಯ ಯಾರದೇ ಇರಲಿ, ರಾಜ್ಯಭಾರ ನಮ್ದೆ ಎಂದು ಬೀಗಿದ ಆರ್ಸಿಬಿಯ ಆಟಕ್ಕೆ ಗುಜರಾತ್ ತಂಡ ಮಂಡಿ ಉರಿದೆ. ಐಪಿಎಲ್ ಕಿರೀಟವನ್ನ ಶಿಖರಕ್ಕೇರಿದ ಆರ್ಸಿಬಿ ಆಟವನ್ನ ಕಟ್ಟಿ ಹಾಕೋರು ಯಾರೂ ಇಲ್ಲ. 256 ರನ್ಗಳ ಗುರಿಯನ್ನ ಬೆನ್ನಟ್ಟಿದಂತ ತಂಡಕ್ಕೆ ಚೇಸಿಂಗ್ ಮಾಸ್ಟರ್ ವಿರಾಟ್ ಕೊಹ್ಲಿ ಆಧಾರ ಸ್ತಂಭವಾಗಿ ನಿಲ್ಲುತ್ತಾರೆ. ಅಜಯ್ 75 ರನ್ ಗಳಿಸಿದ ವಿರಾಟ್ ಕೊಹ್ಲಿ ಗೆಲುವಿನ ರೂವಾರಿ ಎನಿಸಿಕೊಂಡದ್ದಲ್ಲದೆ ಫೈನಲ್ ಪಂದ್ಯದ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ಬಾಚಿಕೊಂಡರು. ಈ ಮುಖ್ಯವಾಗಿ ರೆಡ್ ಆರ್ಮಿ ಬ್ಯಾಕ್ ಟು ಬ್ಯಾಕ್ ಐಪಿಎಲ್ ಟ್ರೋಫಿ ಗೆದ್ದ ವಿಶೇಷ ಸಾಧನೆಯನ್ನ ಕೂಡ ನಿರ್ಮಿಸಿತ್ತು. ಇನ್ನು ವಿರಾಟ್ ಕೊಹ್ಲಿಗೆ ಸದಾ ಬೆಂಬಲವಾಗಿ ನಿಲ್ಲುವ ಪತ್ನಿ ಅನುಷ್ಕಾ ಶರ್ಮಾ ಕೂಡ ಈ ಫೈನಲ್ ಪಂದ್ಯಕ್ಕೆ ಅಟೆಂಡೆನ್ಸ್ ಹಾಕಿದ್ರು. ಈ ಫುಲ್ ಪಂದ್ಯವನ್ನ ವೀಕ್ಷಿಸಿದ ಅನುಷ್ಕಾ ಶರ್ಮಾ ಇತ್ತ ಆರ್ಸಿಬಿ ಕಪ್ ಗೆಲ್ಲುತ್ತಿದ್ದಂತೆ ಮೈದಾನಕ್ಕಿಳಿದು ಮಗುವಿನಂತೆ ಸಂಭ್ರಮಿಸಿದರು. ಆ ಟ್ರೋಫಿ ಹಿಡಿದುಕೊಂಡು ಕುಣಿದು ಕುಪ್ಪಳಿಸಿದರು. ಸದ್ಯ ಮೈದಾನದಲ್ಲಿ ವಿರುಷ್ಕ ಜೋಡಿ ನಡೆದುಕೊಂಡ ರೀತಿ ಭಾರಿ ವೈರಲ್ ಆಗುತ್ತಿದ್ದು ಅಭಿಮಾನಿಗಳ ಮೆಚ್ಚುಗೆಗೆ ಕಾರಣವಾಗ್ತಾ ಇದೆ. ಇದೀಗ ವಿರಾಟ್ ಕೊಹ್ಲಿಯ ಪತ್ನಿ ಅನುಷ್ಕಾ ಶರ್ಮಾ ಆರ್ಸಿಬಿಯ ಅದೃಷ್ಟ ದೇವತೆಯಾಗಿ ಬದಲಾಗಿದ್ದಾರೆ ಅಂತ ಹೇಳಬಹುದು. ಇನ್ನು ಆರ್ಸಿಬಿ ಕಪ್ ಗೆದ್ದು ಸಂಭ್ರಮಾಚರಣೆ ಮಾಡುತ್ತಿದ್ದ ವೇಳೆ ಪೋಸ್ಟ್ ಮ್ಯಾಚ್ ಸೆರೆಮನಿ ವೇಳೆ ವೈಭವ್ ಸೂರ್ಯವಂಶಿ ಅವಾರ್ಡ್ ತೆಗೆದುಕೊಂಡಾದ ಬಳಿಕ ವೈಭವ್ರನ್ನ ಅನುಷ್ಕಾ ಶರ್ಮಾ ಮೀಟ್ ಆಗಿದ್ದಾರೆ. ಆರೆಂಜ್ ಕ್ಯಾಪ್ ಗೆದ್ದಿದ್ದಕ್ಕಾಗಿ ಈ ಪುಟಾಣಿ ಬಟಾಣಿಯನ್ನ ಅನುಷ್ಕಾ ಶರ್ಮಾ ಅಭಿನಂದಿಸಿದ್ದಾರೆ ಸ್ನೇಹಿತರೆ. ಮತ್ತು ವೈಭವ್ ಕುರಿತು ಮಾತನಾಡಿದ ಅವರು, ನೀನು ಭಾರತದ ಫ್ಯೂಚರ್ ಸ್ಟಾರ್ ಆಗಲಿದ್ದೀಯಾ. ಕೊಹ್ಲಿಯಂತೆಯೇ ನೀನು ಕೂಡ ಮುಂದೊಂದು ದಿನ ಟೀಂ ಇಂಡಿಯಾವನ್ನ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯಲಿದ್ದೀಯಾ. ನೀನು ಅನೇಕರನ್ನ ಕ್ರಿಕೆಟ್ ನೋಡುವಂತೆ ಮತ್ತೆ ಪ್ರೇರೇಪಿಸಿದ್ದೀಯಾ. ನಿನ್ನ ಆಟ ನನ್ನ ಮನ ಗೆದ್ದಿದೆ ಎಂದು ಹೇಳುವ ಮೂಲಕ ವೈಭವ್ ಕುರಿತು ಸೆಲ್ಯೂಟ್ ಮಾಡುವ ಸ್ಟೇಟ್ಮೆಂಟ್ ಅನ್ನ ಕೊಹ್ಲಿ ಪತ್ನಿ ಅನುಷ್ಕಾ ನೀಡಿದ್ದಾರೆ. ಮತ್ತು ಇದಲ್ಲದೆ ಕಪ್ ಗೆದ್ದಾದ ಬಳಿಕ ವಿರಾಟ್ ಕೊಹ್ಲಿ ಹಾಗೂ ಅನುಷ್ಕಾ ಶರ್ಮಾ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಭಾರಿ ಸಖತ್ ಸ್ಟೆಪ್ಸ್ ಹಾಕಿದ್ದಾರೆ. ಸದ್ಯ ಈ ಎಲ್ಲಾ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದ್ದು ಆರ್ಸಿಬಿ ಅಭಿಮಾನಿಗಳು ಕಣ್ಣು ಮನ ತುಂಬಿಕೊಳ್ತಾ ಇದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.